ನರಸಿಂಹಗಿರಿಯಲ್ಲಿ ಮಾನವೀಯತೆಯ ಮಡಿಲು 650 ಗರ್ಭಿಣಿಯರಿಗೆ ಅದ್ದೂರಿ ಸಾಮೂಹಿಕ ಸೀಮಂತ ಮಾಡಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮತ್ತೊಮ್ಮೆ ತಮ್ಮ ಜನಪರ ಕಾಳಜಿಯ ಮೂಲಕ ನಾಡಿನ ಗಮನ ಸೆಳೆದಿದ್ದಾರೆ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ತಮ್ಮ ಸ್ವಗ್ರಾಮ ನರಸಿಂಹಗಿರಿಯಲ್ಲಿ ನೂರಾರು ಗರ್ಭಿಣಿಯರಿಗೆ ಸೀಮಂತ ಶಾಸ್ತ್ರ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ಆಯೋಜಿಸುವುದರ ಮೂಲಕ ಅಪರೂಪದ ಸಂಪ್ರದಾಯಕ್ಕೆ ಸಾಕ್ಷಿಯಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿ ಗ್ರಾಮ ಇಂದು ಸಂಭ್ರಮದ ಸಾಗರದಲ್ಲಿ ತೇಲ್ತಾ ಇತ್ತು. ಕಾರಣ ಅಲ್ಲಿ ನಡೆದದ್ದು ಕೇವಲ ಒಂದು ರಾಜಕೀಯ ಕಾರ್ಯಕ್ರಮವಲ್ಲ, ಬದಲಾಗಿ ನೂರಾರು ತಾಯಂದಿರ ಮುಖದಲ್ಲಿ ನಗು ಮೂಡಿಸಿದ ಸಾಮೂಹಿಕ ಸೀಮಂತ ವೈಭವ. ವಿಶ್ವ ಮಹಿಳಾ ದಿನಾಚರಣೆಯ ಸವಿ ನೆನಪಿಗಾಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಬರೋಬ್ಬರಿ 650ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಶಾಸ್ತ್ರೋಕ್ತವಾಗಿ ಸೀಮಂತ ನೆರವೇರಿಸಿ ಉಡಿ ತುಂಬಿ ಹರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರು ಆದ ಇ. ತುಕಾರಾಂ ಅವರು ಶಾಸಕರ ಕಾರ್ಯವೈಖರಿಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಇಂತಹ ಪುಣ್ಯದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಶ್ರೀನಿವಾಸ್ ಅವರು ಕೇವಲ ಕ್ಷೇತ್ರಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಆದರ್ಶ ಶಾಸಕರು. ಇವರು ಕೋಟಿಗೊಬ್ಬ ಶಾಸಕ ಅಂತ ಬಣ್ಣಿಸಿದ್ದಾರೆ. ಕಾರ್ಯಕ್ರಮದ ರೂವಾರಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮಾತನಾಡಿ, ಗರ್ಭಿಣಿಯರ ಆರೋಗ್ಯ ಮತ್ತು ಕ್ಷೇಮ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ. ಆಶಾ ಕಾರ್ಯಕರ್ತರು ಸಮಾಜದ ಆಶಾ ದೀಪಗಳಿದ್ದಂತೆ ಎಂದು ಅವರ ಸೇವೆಯನ್ನ ಕೊಂಡಾಡಿದ್ರು. ಗಣ್ಯರ ಸನ್ಮಾನ ಹಾಗೂ ಭಾಗವಹಿಸುವಿಕೆ. ಕೇವಲ ಸೀಮಂತ ಮಾತ್ರವಲ್ಲದೆ ವಿವಿಧ ಇಲಾಖೆಗಳ 100ಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳು, ರಾಜಕೀಯ ಮುಂಚೂಣಿಯ ಮಹಿಳೆಯರು ಹಾಗೂ 150ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರನ್ನ ವೇದಿಕೆ ಮೇಲೆ ಸನ್ಮಾನಿಸಿ ಗೌರವಿಸಲಾಗಿದೆ. ತಹಸೀಲ್ದಾರ್ ವಿಕೆ ನೇತ್ರಾವತಿ, ಪ್ರಾಂಶುಪಾಲರು ಆದ ಡಾಕ್ಟರ್ ಟಿ. ಕೊತ್ಲಮ್ಮ, ಅರಣ್ಯಾಧಿಕಾರಿ ಅನುಪಮ, ಶಾಸಕರ ಸಹೋದರಿ ಗಂಗಮ್ಮ, ಮುಖಂಡರು ಆದ ಎನ್.ಟಿ. ತಮ್ಮಣ್ಣ, ಶಾಸಕರ ತಾಯಿ ಓಬಮ್ಮ ಬೊಮ್ಮಣ್ಣ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ರಾಜಕೀಯ ಅಬ್ಬರಗಳ ನಡುವೆ ಇಂತಹದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಶಾಸಕರು ತಾಯಿ ವರ್ಗದ ಅಕ್ಕರಿಗೆ ಪಾತ್ರರಾಗಿದ್ದಾರೆ. ವರದಿ ವಿಜಯ ಋಷಭೇಂದ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೂಡ್ಲಿಗಿ. ದಿನ ಗಂಟೆಗಟ್ಟಲೆ ಭಾಷಣ ಮಾಡ್ತೀವಿ, ಆದ್ರೆ ನಿಮ್ ಮುಂದೆ ನನಗೆ ನಿಜವಾಗ್ಲೂ ಇದು ಎಷ್ಟು ಯಾವ ರೀತಿ ಇದನ್ನ ನಾನು ವ್ಯಕ್ತಪಡಿಸ್ಬೇಕು ಗೊತ್ತಿಲ್ಲ. ಕೇವಲ 24 ಗಂಟೆ ಒಳಗೆ ನಿನ್ನೆ ಕೂಡ ನಿರಂತರ ಕಾರ್ಯಕ್ರಮಗಳಿದ್ವು. ನಿನ್ನೆ ಬೆಳಗ್ಗೆನೆ ಪ್ಲಾನ್ ಮಾಡಿ ನಮ್ಮ THO ಡಾಕ್ಟರ್ ಪ್ರದೀಪ್ ಅವ್ರಿಗೆ ಹೇಳಿದಾಗ, ಇಲ್ಲ ಸರ್ ಇದು ತುಂಬಾ ಒಳ್ಳೆ ಕ್ರಮ ಮಾಡಿ ನಾವೆಲ್ಲ ಜೊತೆಗಿದ್ದು ಸಹಕಾರ ಕೊಡ್ತೀವಿ ಅಂತ ಹೇಳಿ ಕೇವಲ 24 ಗಂಟೆಯಲ್ಲಿ ನೀವು ಇಷ್ಟೊಂದು ಜನ ಇವತ್ತು ನಮ್ಮ ಕರೆಗೆ ಹೋಗ್ಕೊಟ್ಟು, ನಿಮ್ಮ ಸಹೋದರನ, ನಿಮ್ಮ ಮಗನ ಕರೆಗೆ ಹೋಗ್ಕೊಟ್ಟು ಇಲ್ಲೆಲ್ಲ ಬಂದಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ನನ್ನ ತಾಯಿ, ನನ್ನ ಸಹೋದರ ಮತ್ತು ಸಹೋದರರ ಜೊತೆಗೆ ಇವತ್ತು ನನಗೆ 50 ವರ್ಷ, ಇನ್ನು 50% ನನ್ನ ಈ ಹಳ್ಳಿ ಬುದ್ಧಿನ ಬಿಡಿಸಿ ಸ್ವಲ್ಪ ಸಮಾಜದ ಬಗ್ಗೆ ದೊಡ್ಡದಾಗಿ ಯೋಚನೆ ಮಾಡಕ್ಕೆ ಕಾರಣರಾಗದಂತ ನನ್ನ ಪತ್ನಿಯನ್ನು ಕೂಡ ಇವತ್ತು ನೆನೆಸಿ ಅವರ ಇವತ್ತು ನನ್ನ ಒಂದು ಸುದಿನ ಏನಪ್ಪಾ ಅಂತಂದ್ರೆ, ಇವತ್ತು ಸುಮಾರು 23 ವರ್ಷ ಆಯ್ತು ನಮ್ಮಿಬ್ಬರದು ನಿಶ್ಚಿತಾರ್ಥದ ದಿನ. ಇವತ್ತು ಎಂಗೇಜ್ಮೆಂಟ್ ಡೇ. ಇವತ್ತು ಮಾರ್ಚ್ 8, 2024ರಲ್ಲಿ ನಾವು ಎಂಗೇಜ್ಮೆಂಟ್ ಆದ್ವಿ, ಮಹಿಳಾ ದಿನಾಚರಣೆ ದಿವಸ. ಆ ಒಂದು ನಮ್ಮಿಬ್ಬರಿಗೆ ಇಷ್ಟು ಜನ ಇಷ್ಟು ಒಳ್ಳೆ ರೀತಿ ಆಶೀರ್ವಾದ ಮಾಡ್ತಾ ಇದ್ದೀರಿ ನೀವು ಅಂತೇಳಿ ಕೂಡ ನನಗೆ ಬಹಳ ಖುಷಿ ಆಗ್ತಾ ಇದೆ. ಇದೇ ರೀತಿ ನನ್ನ ಇವತ್ತು ನಮ್ಮ ಬೆಂಗಳೂರಿಂದ ಕೂಡ ಉಮಾ ಮೇಡಮ್ ಅವರು, ರೋಜಾ ಅವರು, ಮತ್ತೆ ಎಲ್ಲ ನಮ್ಮ ಮಹಿಳಾ ನನ್ನ ಸಹೋದರರು ತುಂಬಾ ಚೆನ್ನಾಗಿ ಎಲ್ಲ ನಿಮ್ಗೆ ವಿವರಣೆ ಕೊಟ್ಟರು. ಅವರು ಕೂಡ ಪಾಪ ನಿನ್ನೆ ಮಧ್ಯಾಹ್ನ ಹೇಳಿದ್ವಿ, ಆಗ್ಲೇ ಬೆಳಗ್ಗೆನೆ ಬಂದು ಇವತ್ತು ನಿಮ್ಗೆಲ್ಲರಿಗೂ ಒಳ್ಳೆ ರೀತಿ ಉತ್ತಮ ಸಲಹೆಗಳನ್ನು ಕೊಟ್ಟಿದ್ದಾರೆ ಗರ್ಭಾವಸ್ಥೆ ಬಗ್ಗೆ ಮತ್ತೆ ಇದರ ಇಂಪಾರ್ಟೆನ್ಸ್ ಬಗ್ಗೆ. ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ತುಂಬಾ ಆತುರವಾಗಿ ನಿರ್ಧಾರ ನಾವು ಮಾಡಿದ್ರಿಂದ ಇನ್ನೂ ವ್ಯವಸ್ಥಿತವಾಗಿ ಮಾಡಕ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮಗೆ ಆರೋಗ್ಯಕರವಾಗಿ ಒಂದು ಉತ್ತಮ ಜೀವನ ನಡೆಸೋದಕ್ಕೆ ಎಲ್ಲ ರೀತಿ ಇನ್ನೂ ಉತ್ತಮ. ಯಾಕೆಂದ್ರೆ ನಾನು ಡಾಕ್ಟರ್ ಆಗಿ ನಾನು ಹೇಳ್ತಾ ಇದ್ದೆ ಮುಂಚೆಯಿಂದನು, ನನಗೆ ಯಾರು ವೋಟರ್ಸೇ ಕಾಣ್ತಾ ಇಲ್ಲ, ಎಲ್ಲಿ ನೋಡಿದ್ರು ಬರೀ ಪೇಷಂಟ್ಸೇ ಕಾಣಿಸ್ತಾರೆ. ಈ ಪೇಷಂಟ್ಗೆ ಉತ್ತಮ ಚಿಕಿತ್ಸೆ ಕೊಟ್ಟು ಏನು ಈ ಇನ್ಫೆಂಟ್ ಮಾರ್ಟಾಲಿಟಿ ರೇಟು ಮತ್ತೆ ಈ ತಾಯಿ ಇವೆಲ್ಲ ಏನು ಕಾಯಿಲೆಗಳಿದಾವೆ, ಇದಕ್ಕೆ ಉತ್ತಮ ಚಿಕಿತ್ಸೆ ಕೊಟ್ಟು ಅವ್ರಿಗೆ ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಬೇಕು. ಅದೇ ರೀತಿ ಏನು ನಮ್ಮ ಅಣ್ಣನವರು ತುಕಾರಾಮಣ್ಣವರು ಇವತ್ತು ಸಂಡೂರ್ನ ಅತಿ ಹಿಂದುಳಿದ ತಾಲೂಕಿಂದ ಮೇಲಕ್ಕೆ ಇಳಿದು ಇವತ್ತು ಒಂದು ಮುಂದುವರೆದ ತಾಲೂಕಾಗಿ ಮಾಡಿದ್ದಾರೆ. ನಾವು ಕೂಡ ಅದಕ್ಕೆ ಖಂಡಿತ ಸರ್ವ ಪ್ರಯತ್ನ ಮಾಡಿ ನಮ್ಮ ತಾಲೂಕನ್ನು ಕೂಡ ಒಂದು ಉತ್ತಮ
ಮಾದರಿ ತಾಲೂಕು ಮಾಡಲಿಕ್ಕೆ ನಾನು ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಕೂಡ ಇರಲಿ ಅಂತ ಹೇಳ್ತಾ ಇವತ್ತೆಲ್ಲ ನೀವು ಪಾಪ ಬೆಳಗ್ಗೆ